ಹಾಯ್ ಫ್ರೆಂಡ್ಸ್, ಕೃಪಾ ಪುಷ್ಪ ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನೊಂದು ಸ್ನ್ಯಾಕ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸ್ನ್ಯಾಕ್ ರೆಸಿಪಿ ಮಾಡೋದು ತುಂಬಾ ಈಸಿ, ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದ ಒಂದು ಪಕೋಡನ ಮಾಡ್ಕೋಬೋದು. ಇದು ಟೀ ಜೊತೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್. ಇವತ್ತು ನಾನೀಗ ತೋರಿಸುವಂಥದ್ದು ಆನಿಯನ್ ಪಕೋಡ. ಇದನ್ನು ಹೇಗೆ ಮಾಡಿ ತೋರಿಸೋದು ಅಂತೇಳಿ ನಾನು ನಿಮಗೀಗ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಖಾರದ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಈರುಳ್ಳಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ತೆಳುವಾಗಿ ಹೆಚ್ಕೋಬೇಕು, ದಪ್ಪಗಾದರೆ ಚೆನ್ನಾಗಾಗಲ್ಲ ಪಕೋಡಕ್ಕೆ. ಅದಕ್ಕೆ ಖಾರದ ಪುಡಿ 2 ಸ್ಪೂನು, ಖಾರದ ಪುಡಿ 2 ಸ್ಪೂನ್ ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಈರುಳ್ಳಿಗೆ ಇಟ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಚಿಟಿಕೆ ಇಂಗು ಯಾಕಂದರೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, 2ರಿಂದ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನೀಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಂತರ ಅದು ಕೈಗೆ ಹಿಡಿಬಾರ್ದು, ಆ ಥರ. ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ. ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇನ್ನು ಅದು ನೀರು ಬಿಡ್ತಾ ಇದೆ ಇದು ಈರುಳ್ಳಿಯಿಂದ, ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ, ಹದ ಬರಲಿ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಹಿಟ್ಟಿಗಿಂತ ಈರುಳ್ಳಿನೇ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ ಆಗ. 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ. ಆನಂತರ ಅದನ್ನು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಂತೂ ಚಳಿ ಟೈಮಲ್ಲಿ, ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳು ಬರುವಾಗ ಇದನ್ನೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ. ಈಗ ಕೊನೆಗೆ ಕರಿಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹದ ಬರಬೇಕದು, ಕೈಗೆ ಇಟ್ಕೋಬಾರ್ದು, ಅಲ್ಲಿವರೆಗೆ ಕಲಿಸ್ತಾ ಇರಬೇಕು. ನೀರೇ ಹಾಕೋದು ಬೇಡ ಫ್ರೆಂಡ್ಸ್ ಇದಕ್ಕೆ. ಈಗ ಒಲೆಗೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಕುದಿಬೇಕು. ಕುದೀತಾ ಇರಬೇಕಾದ್ರೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹಿಟ್ಟು, ಪಕೋಡ ಥರ ಬಿಡಬೇಕು. ಅದಕ್ಕೆ ಶೇಪ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ಯಾವ ಥರ ಬೇಕಾಗುತ್ತೆ ನಿಮಗೆ, ಯಾವ ಥರ ಇಷ್ಟ ಬರುತ್ತೆ ನೋಡಿ ಆ ಥರ ಬಿಟ್ಕೋಬೋದು. ಇದೇ ಥರ ಆಗಬೇಕು ಅದೇ ಥರ ಆಗಬೇಕಂತ ಏನಿಲ್ಲ, ಯಾವ ಥರ ಇದ್ರೂ ಪಕೋಡ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚೆನ್ನಾಗಿ ಬೇಯ್ತಾ ಇದೆ, ಗೋಲ್ಡ್ ಬ್ರೌನಿಷ್ ಕಲರ್ ಬರಬೇಕದು ಬೆಂದು. ಚೆನ್ನಾಗಾಗಿದೆ ನೋಡಿ. ಎಷ್ಟು ಬೇಕೋ ಒಂದು ಸಲಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೇಕು. ನೆಕ್ಸ್ಟ್ ಅದನ್ನು ಆಚೆ ಮಾಡಿಕೊಂಡು ನೋಡ್ಕೋಬೇಕು ಯಾವ ಥರ ಆಗಿದೆ ಅಂತೇಳಿ. ಸ್ಟಾರ್ಟಿಂಗಲ್ಲಿ ನೀವು ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಆನಂತರ ಸ್ಲೋ ಫ್ಲೇಮಲ್ಲಿ ಇಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ಈಗ ಕಲರ್ ಬಂದಿದೆ, ಗೋಲ್ಡನ್ ಕಲರ್ ಬಂದಿದೆ. ಈಸಿ ಮೆಥಡ್ ಇದು, ಈಸಿ ಮೆಥಡಲ್ಲೂ ಮಾಡ್ಬೋದು. 5-10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ನೋಡಿ. ಈಗ ಆಗಿದೆ ಅದು. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಅದನ್ನೊಂದು ಪೇಪರ್ ಮೇಲೆ ಹಾಕ್ತೀನಿ. ಟಿಶ್ಯೂ ಪೇಪರೇ ಬೇಕಂತೇನಿಲ್ಲ, ನ್ಯೂಸ್ ಪೇಪರ್ ಮೇಲೆ ಹಾಕಿದರೆ ಅದು ಎಣ್ಣೆ ಇಳ್ಕೊಳ್ಳುತ್ತೆ ಅಂಥೇಳಿ. ಚೆನ್ನಾಗಾಗಿದೆ ಫ್ರೆಂಡ್ಸ್. ಈಗ ಗರಿಗರಿಯಾದ ಆನಿಯನ್ ಪಕೋಡ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್.